ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನಾ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ರಿಗೂ ನನ್ನ ವ್ಲಾಗನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವ್ಲಾಗ್ನಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾಕೆ ಆಚರಿಸ್ತೀವಿ, ಹಿಂದೂ ಸಂಪ್ರದಾಯದಲ್ಲಿ ಇದು ಯಾಕೆ ಅತಿ ಮುಖ್ಯವಾದ ಹಬ್ಬ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಹಬ್ಬ ಅನ್ನೋದು ಸೂರ್ಯ ತನ್ನ ಪಥದ ದಿಕ್ಕನ್ನು ಬದಲಾಯಿಸುವಂತಹ ಸಮಯ. ಈ ಸಮಯದಲ್ಲಿ ಅವನು ದಕ್ಷಿಣದ ಗೋಳಾರ್ಧದಿಂದ ಉತ್ತರ ಗೋಳಾರ್ಧದ ಕಡೆಗೆ ತನ್ನ ಪಥಸಂಚಲನವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಮಕರ ಸಂಕ್ರಾಂತಿಯನ್ನು ಜನವರಿ ಮಾಸದಲ್ಲಿ ನಾವು ಆಚರಣೆ ಮಾಡ್ತಾ ಇರೋದು ವಿಶೇಷವಾಗಿದೆ. ಈ ವರ್ಷ 2026 ಜನವರಿ ಮಾಸದಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಬಂದಿರೋದು ವಿಶೇಷ ಅಂತ ಹೇಳ್ಬೋದು. ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಹೆಸರಿನಿಂದ ಕರೀತಾರೆ. ಒಂದು ಕಡೆ ಇದನ್ನು ಉತ್ತರಾಯಣ ಅಂತ ಕರೀತಾರೆ, ಇನ್ನೊಂದು ಕಡೆ ಇದನ್ನು ಲೋರಾ ಅಂತ ಕರೀತಾರೆ, ಇನ್ನೊಂದು ಕಡೆ ಇದನ್ನು ಸಂಕ್ರಾಂತಿ ಅಂತ ಆಚರಣೆ ಮಾಡ್ತಾರೆ. ಹೀಗೆ ಇದಕ್ಕೆ ಬೇರೆ ಬೇರೆ ರೀತಿಯ ಹೆಸರುಗಳಿದೆ. ಅಷ್ಟೇ ಅಲ್ಲ, ಈ ದಿನ ನಾವು ಗಾಳಿಪಟವನ್ನು ಈ ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಗಾಳಿಪಟವನ್ನು ಹಾರಿಸೋದು ವಿಶೇಷವಾಗಿದೆ. ಇದರ ಅರ್ಥ ಏನು ಅಂತಂದರೆ, ನಮ್ಮಲ್ಲಿರುವಂತಹ ಕೆಟ್ಟ ಶಕ್ತಿಗಳು, ನೆಗೆಟಿವಿಟಿ ಎಲ್ಲ ಹೋಗಿ ಒಳ್ಳೆಯ ರೀತಿಯ ದಿಕ್ಕಿನೆಡೆಗೆ ನಮ್ಮ ಜೀವನ ಸಾಗಬೇಕು ಅನ್ನೋದು ಆ ಗಾಳಿಪಟವನ್ನು ಹಾರಿಸೋದರ ಪ್ರತೀಕ ಅಂತ ಹೇಳ್ಬೋದು. ಗಾಳಿಪಟ ಹೇಗೆ ಮೇಲೆ ಎತ್ತರಕ್ಕೆ ಹಾರ್ತಾ ಹೋಗುತ್ತೋ, ನಮ್ಮ ಜೀವನ ಕೂಡ ಶುಭದ ಹಾದಿಯಲ್ಲಿ, ಹಾಗೆ ಯಶಸ್ಸಿನ ಹಾದಿಯಲ್ಲಿ ಎತ್ತರದವರೆಗೆ ಹಾರಾಡಬೇಕು ಅನ್ನೋದು ಗಾಳಿಪಟವನ್ನು ಹಾರೈಸೋದರ ಒಂದು ವಿಶೇಷ. ಈ ಹಬ್ಬದಲ್ಲಿ ನಾವು ಮಕರ ಸಂಕ್ರಾಂತಿ ಹಬ್ಬದಂದು ಪೊಂಗಲನ್ನು ಮಾಡಿ ತಿನ್ನೋದು ಕೂಡ ವಿಶೇಷವಾಗಿದೆ. ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್, ಸಿಹಿ ಕಹಿಗಳು ಸಮನಾಗಿ ನಮ್ಮ ಜೀವನದಲ್ಲಿ ಇರಲಿ ಅನ್ನೋದು ಈ ಒಂದು ಹಬ್ಬದ ವಿಶೇಷ ಅಂತ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ಹಬ್ಬವನ್ನು ಮಾಡಿ ಆ್ಯಂಡ್ ನಿಮ್ಮ ಡೇನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.